ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ದಿನ ನಾವು ಕರ್ಜಿಕಾಯಿ ಮಾಡೋಣ. ನೋಡಿ ಕರ್ಜಿಕಾಯಿ ಎಷ್ಟು ಚೆನ್ನಾಗಿದೆ, ವಾವ್ ಸೂಪರಾಗಿದೆ. ನಾವು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕರ್ಜಿಕಾಯಿ ಮಾಡಿದ್ದೀವಿ. ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ಇವಾಗ ನೋಡೋಣ. ಇವಾಗ ನೋಡಿ, ನಾನು 4 ಕೊಬ್ಬರಿ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು, ಸಕ್ಕರೆ, ಕಡಲೆ, ಹುರಿಗಡಲೆ, ಆಯಲ್ಲು, ಗಸಗಸೆ. ನೋಡಿ ಇವಾಗ ಗಸಗಸೆ, ಎಣ್ಣೆ, ಮೈದಾ, ನೋಡಿ ಕೊಬ್ಬರಿನ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ ಎಲ್ಲ 4 ಕೊಬ್ಬರಿನೂ ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ ಎಲ್ಲನೂ. ಇವಾಗ ಮೈದಾ ಕಲಸಿ ಇಟ್ಟಿದ್ದೀನಿ ನೋಡಿ, ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಇವಾಗ ಅದನ್ನು ಸ್ವಲ್ಪ ಹಾಗೆ ಮುಚ್ಚಿಡೋಣ. ಇವಾಗ ಮಿಕ್ಸಿಗೆ ನಾವು ಕೊಬ್ಬರಿ ಎಲ್ಲ ಹಾಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನೋಡಿ ಮೀಡಿಯಮ್ ಆಗಿ ಎಲ್ಲನೂ, ಅತಿ ಸಣ್ಣನೂ ಬೇಡ, ಅತಿ ದಪ್ಪನೂ ಬೇಡ, ಚೆನ್ನಾಗಿ ಬಾಯಿಲಿಟ್ಟರೆ ಕರಗಬೇಕು, ಆ ಥರ ಮಾಡ್ಕೊಳ್ಳೋಣ. ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂತಂದರೆ ತಾವುಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಕೊಬ್ಬರಿ ಎಲ್ಲ ಮಿಕ್ಸಿ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ಮತ್ತೆ ಕಡಲೆನೂ ಹುರ್ಗಡ್ಲೆನೂ ಕೂಡ ಮಿಕ್ಸಿ ಮಾಡಿ ಹಾಕತ್ತಾ ಸಕ್ಕರೆನೂ ಕೂಡ ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ರೌಂಡ್ ಸಾಕಷ್ಟು, ಏನು ಅತಿ ಸಣ್ಣ ಬೇಡ. ಇವಾಗ ಒಂದು ಬೌಲ್ಗೆ ಎಳ್ಳು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಅದನ್ನು ಇದಕ್ಕೆ ಬಾಣಲಿಗೆ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಅದು ಹುರ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಗಸಗಸೆ, ಅದನ್ನು ಕೂಡ ನಾವು ಗಸಗಸೆನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನೋಡಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ. ಎಲ್ಲ ಮಿಕ್ಸ್ ಆಗಿದೆ. ಇವಾಗ ನೋಡಿ ಇದಕ್ಕೆ ಮೈದಾ ಕಲಸಿ ಇಟ್ಟಿದ್ದೀವಲ್ಲ, ಆ ಮೈದಾನೂ ಕೂಡ ನೋಡಿ ಎಲ್ಲ ಮಿಕ್ಸ್ ಮಾಡಿ ಈಗ ನೋಡಿ ಒತ್ತಿದ್ದೀನಿ. ಅದಕ್ಕೆ ಹಾಕೋಣ. ಇವಾಗ ನಾವೇನು ಕೈನೇ ಮಾಡ್ತಾಯಿದ್ದು, ಜಾಸ್ತಿ ಹಾಕಿ ಮನೆಯಲ್ಲೆಲ್ಲ ಎಲ್ಲ ನಾವೆಲ್ಲ ತಿನ್ನೋದು ಅಂತ ನಾನು ಕೈಲೇ ಮಾಡಿ ಅವೆಲ್ಲನೂ ಮಡ್ಚೋದು. ನಮ್ಮದು ಇದಿದೆಯಲ್ಲ, ಫೋರ್ಕ್ ಇದೆಯಲ್ಲ, ಆ ಫೋರ್ಕಲ್ಲೇ ಕೂಡ ನಾವು ಅದನ್ನು ಮ್ಯಾಗಿ ತಿನ್ನೋ ಫೋರ್ಕಲ್ಲೇ ನಾನು ಇದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ. ನಾವು ಮನೆ ಜನ ತಿನ್ನೋದು ಹೊರಗಡೆ ಏನು ಯಾರೇನು ಹೊರಗಡೆಯಿಂದ ಕೊಡಲ್ವಲ್ಲ ನೆಂಟರುಗಳು. ಹಾಗಾಗಿ ನಾವು ಕೈಲೇ ಜಾಸ್ತಿ ತುಂಬ ಜಾಸ್ತಿಯಾಗಿ ದಪ್ಪನೆ ಮಾಡಿದ್ದೀನಿ ಎಲ್ಲನೂ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ನಾವು ಕೈಲಿ ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ಫೋರ್ಕಲ್ಲೂ ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಬರ್ತಿದೆ. ಈ ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗಬೇಕು, ಆ ಥರ ಬಂದಿದೆ. ಈ ಥರ ಆದರೆ ಬೇಗನೂ ಕೂಡ ಆಗುತ್ತೆ, ತುಂಬ ಲೇಟು ಆಗಲ್ಲ. ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ನಾವು ಕೈಲೇ ಮಡ್ಚಿರ್ತೀವಲ್ಲ ಅದನ್ನು ಕೂಡ ಮಾಡ್ಬೋದು. ಈ ಥರ ಫೋರ್ಕಲ್ಲೂ ಕೂಡ ಅದನ್ನು ಪ್ರೆಸ್ ಮಾಡ್ಬೋದು. ಎರಡು ಸೈಡ್ ಮಾಡಬೇಕು. ಒಂದು ಸೈಡ್ ಆದರೆ ಅದು ಓಪನ್ ಆಗಿಬಿಡುತ್ತೆ. ಮತ್ತು ಉಲ್ಟಾ ಮಾಡಿಕೊಂಡು ಎರಡು ಕಡೆಯೂ ಕೂಡ ಈ ಥರ ಫೋರ್ಕಲ್ಲಿ ಅದನ್ನು ಪ್ರೆಸ್ ಮಾಡಬೇಕು ತುದಿನ. ನೋಡಿ ಇವಾಗ ಎಲ್ಲನೂ ನಾನು ಹಾಗೆ ತುಂಬಿ ಇಟ್ಟಿದ್ದೀನಿ. ಈಗ ಕೈಲಿ ಮಾಡ್ತೀನಿ ನೋಡಿ. ಅದು ಫೋರ್ಕಲ್ಲಿ ಮಾಡಿದ್ವಲ್ಲ, ಇದು ಕೈನಲ್ಲಿ ಈಗೂ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಅದಕ್ಕಿಂತ ಡಿಸೈನ್ ಚೆನ್ನಾಗಿರುತ್ತೆ ಇದು. ನೋಡಿ ಇವಾಗ ನೋಡಿ ಹೇಗೆ ಮಾಡಿದ್ದೀನಿ, ಚೆನ್ನಾಗಿದೆ. ಈಗೆಲ್ಲ ಒಂದು ಪ್ಲೇಟಿಗೆ ಜೋಡಿಸ್ಕೊಂಡು ಎಲ್ಲ ದೊಡ್ಡದಾಗೆ ಬಂದಿದೆಯಲ್ಲ ಸೈಜು.
ನೋಡಿ ಎಲ್ಲ ಒಂದು ಕಡೆ ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಇವಾಗ ನಾವು ಬೇಯಿಸೋದೊಂದೇ ಬಾಕಿ. ಈಗ ನೋಡಿ ಸ್ಟವ್ ಮೇಲೆ ಬಾಣಲಿ ಇಡೋಣ. ಈಗ ಬಾಣಲಿ ಇಟ್ಟು ಆಯಲು ಕಾದಿದೆ. ಕಾದಿರೋ ಆಯಲ್ಗೆ ಈ ನಾವು ಕರ್ಜಿಕಾಯಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನೆಲ್ಲ ಹಾಕೋಣ. ಸ್ವಲ್ಪ ಬೇಯ್ತಿದ್ದಂಗೆ ಮತ್ತೆ ಅದನ್ನು ಮಡ್ಚ್ಕೊಂಡು ಹಾಕೋಣ. ಎರಡು ಸೈಡು ಬೇಯಿಸ್ಕೊಳ್ಳೋಣ ಅದನ್ನು. ಈಗೆಲ್ಲ ಈ ಟೈಮಲ್ಲಿ ಇದು ಮೀಡಿಯಮ್ ಫ್ಲೇಮ್ನಲ್ಲಿ ಇರಲಿ, ಸಣ್ಣದಾಗಿ ಇರಲಿ. ಉರಿ ಏನು ಫ್ಲೇಮಲ್ಲಿ ಇಟ್ಕೋಬೇಕು, ಜಾಸ್ತಿ ಆಗ್ಬಿಟ್ರೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಏನು ಹಸಿ ವಾಸನೆ ಏನಿಲ್ಲ ಇದರಲ್ಲಿ, ಹಾಗಾಗಿ ಎಲ್ಲ ಲೋ ಫ್ಲೇಮಲ್ಲೇ ಇರಲಿ. ಈಗ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲನೂ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಸೂಪರಾಗಿದೆ. ನೋಡ್ತಾ ಇದ್ರೆ ತಿನ್ನುವಂಗೆ ಆಗ್ತಿದೆ, ಬಟ್ ಈಗ ತಿನ್ನಂಗಿಲ್ಲ. ದೇವ್ರಿಗೆ ಎಡೆ ಹಾಕಬೇಕಲ್ಲ, ಹಾಗಾಗಿ ನಾವು ದೇವ್ರಿಗೆ ಪೂಜೆಗೆ ಇಡಬೇಕಲ್ಲ ಲಕ್ಷ್ಮಿಗೆ. ಹಾಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.